ಈಗ ಇದಕ್ಕೆ ಗಲಾಟೆ ಬಂತು? ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲೂ ಇದೊಂದು ಸಣ್ಣ ಘಟನೆ ನಡೆದು ಅಲ್ಲೊಬ್ಬ ಕಾರ್ಯಕರ್ತ ತೀರ್ಕೊಂಡ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. 1ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರು ಕಟ್ಟಿದ್ದಾರೆ. ಯಾರ ಮನೇಲೂ ಯಾರು ಬ್ಯಾನರ್ ಕಟ್ಟಿಲ್ಲ, ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಡೀ ಒಂದು ಹಬ್ಬ ಆಗ್ಬೇಕಾದ್ರೆ, ಒಂದು ಹಬ್ಬದ ವಾತಾವರಣ ಆದ್ಮೇಲೆ ಎಲ್ಲ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಕಟ್ತಾರೆ. ಬೆಂಗಳೂರಲ್ಲೂ ಕಟ್ತಾರೆ, ಎಲ್ಲ ಕಡೆ ಕಟ್ತಾರೆ. ಇದು ಎಲ್ಲರ ಆಸ್ತಿ. ನಾನು ಚೆಕ್ ಮಾಡಿದೆ ಎಲ್ಲಿದೆ ಏನಿದೆ ಅಂತೇಳಿ. ಇಲ್ಲ ಯಾರಿಗಾರು ಸಮಾಧಾನ ಇಲ್ಲ ಅಂದಿದ್ರೆ, ಯಾರಿಗೋ ಜನಾರ್ದನ್ ರೆಡ್ಡಿಗೋ ಶ್ರೀರಾಮುಲುಗೋ ಇನ್ನೊಬ್ರಿಗೋ ಮಾಡಿತ್ತು ಅಂತಂದರೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದರು, ಇಲ್ಲ ಪೊಲೀಸವರು ಇದ್ದರು, ಇಲ್ಲಾಂದರೆ ಬೇಕಾದ ಸಂದರ್ಭದಲ್ಲಿ ಶಾಸಕರಿದ್ದರು, ಇಲ್ಲಾಂದರೆ ಯಾರು ಲೀಡರ್ಸ್ ಇದ್ದರು. ಅವ್ರಿಗೆ ಹೇಳ್ಬಿಟ್ಟು, ನೋಡ್ರಿ ನಮ್ಗೆ ಭಾಳ ಈ ಇವ್ರು ನೋಡಿದ್ರೆ ವಾಲ್ಮೀಕಿ ಬ್ಯಾನರ್ ನೋಡಿದ್ರೆ ನಮಗೆ ಭಾಳ ಬೇಜಾರಾಗ್ತದೆ. ಈ ಜನಾಂಗ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಬರೀ ಕಾಂಗ್ರೆಸ್ ಅವ್ರನ್ನೇ ಗೆಲ್ಲಿಸ್ಬಿಟ್ಟಿದ್ದಾರೆ, ನೀವು ತೆಗೆದುಬಿಡಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೆಗಿತಾ ಇದ್ರು. ಯಾರು ಅವ್ರಿಗೆ ಫೋನು ಮಾಡಿಲ್ಲ, ಏನೂ ಇಲ್ಲ, ಮತ್ತೆಲ್ಲ ಬಂದು ಅದನ್ನು ಅವಮಾನ ಮಾಡೋ ರೀತಿಯಲ್ಲಿ ತೆಗೆದು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇವರು ಹಾಕ್ಲಿಕ್ಕೆ ಹೋಗಿದ್ದಾರೆ. ಅದಾದಮೇಲೆ ಘಟನೆಗಳೆಲ್ಲ ನಾನು ನೋಡಿದ್ದೇನೆ. ಲೀಡರ್ಸ್ ಫೋಟೋನು ನೋಡಿದ್ದೀನಿ. ಇಲ್ಲೂ ಕೆಲವರೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಿಂತ್ಕೊಂಡೆ ಅವರೇ ಕೈ ಹಾಕ್ಬಿಟ್ಟು ಅವರ ಮುಖಂಡತ್ವದಲ್ಲೇ ಇದು ಹರಿದಿದ್ದಾರೆ. ಅವ್ರ ಮುಖಂಡತ್ವದಲ್ಲೇ ಇದು ಹರಿದು ಹಾಕಿದ್ದಾರೆ. ಇದು ಸರಿನೋ ಇಲ್ಲೋ ಅಂತೇಳಿ ನೀವೇ ಇದನ್ನು ತೀರ್ಮಾನ ಮಾಡಬೇಕು. ಇದನ್ನು ನಾನು ತೀರ್ಮಾನ ಮಾಡೋದಿಲ್ಲ, ನನಗೆ ಅವಶ್ಯಕತೆನೂ ಈ ಸಂದರ್ಭದಲ್ಲಿ ಇಲ್ಲ. ಆದರೆ ಒಂದು ಏನಪ್ಪ ಅಂತ ಅಂದರೆ, ಇಲ್ಲಿ ಏನು ನಡೆದಿದೆ, ನಾನು ಇಲ್ಲಿ ಯಾರನ್ನೋ ಬಗ್ಗೆ ಇಲ್ಲಿ ಅವೇಳನಕಾರಿಯಾಗಿ ಹೇಳಿ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಇದು ಕಾನೂನು ಕ್ರಮ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ ಓನ್ ಕೋರ್ಸ್. ಪೊಲೀಸ್ ಅಧಿಕಾರಿಗಳು ಭಾಳ ದಿಟ್ಟವಾಗಿ ಯಾವ ಸಂದರ್ಭಕ್ಕೆ ಏನೇನು ತೀರ್ಮಾನ ಮಾಡಬೇಕು ಮಾಡಿದ್ದಾರೆ. ಏನು ಬ್ಯಾರಲ್ಲು ಸೆಕ್ಯೂರಿಟಿ ಪೀಪಲ್ಲು ಅವ್ರೇನು ಪ್ರಯೋಗ ಮಾಡಿದ್ದಾರೆ, ನಾನು ಯಾವುದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ತದೆ. ಕಾನೂನು ಕ್ರಮ ಕೇಳ್ತದೆ. ಎಲ್ಲದೂ ಕೂಡ ಬಂಧಿಸಿದ್ದಾರೆ. ಎಲ್ಲರೂ ಕೂಡ ಗನ್ಮೆನ್ಗಳನ್ನ ಇಟ್ಕೊಂಡಿದ್ದಾರೆ, ಪ್ರೈವೇಟ್ ಗನ್ಮೆನ್ ಇಟ್ಕೊಂಡಿದ್ದಾರೆ. ಅದು ಕರೆಕ್ಟಾ ತಪ್ಪಾ ಏನು ಅನ್ನೋದನ್ನು ಕೂಡ ಈಗಾಗಲೇ ನಮ್ಮ ಇಲಾಖೆ ಪೊಲೀಸವರು ಕೂಡ ಅದನ್ನು ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಬೇಕೋ ಬಂಧಿಸಿದ್ದಾರೆ. ಮುಂದಕ್ಕೆ ಯಾರು ಬಂಧಿಸಬೇಕು ಆ ಕೆಲಸನ ಅವ್ರ ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಇದಲ್ಲದೆ ಈಗಾಗಲೇ ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟಿದ್ದಾರೆ. ಅನೇಕ ಶಾಸಕರು ರಕ್ಷಣೆ ಕೊಟ್ಟಿದ್ದಾರೆ. MLAಗೂ ಕೊಟ್ಟಿದ್ದಾರೆ, MP ಗಳಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕುಟುಂಬಕ್ಕೂ ಕೂಡ ಅವರಿಗೆ ಅವ್ರ ಧರ್ಮಪತ್ನಿ ಇಬ್ಬರು ಸೇರಿ 5 ಜನ ಕೊಟ್ಟಿದ್ದಾರೆ. 2 ಕೊಪ್ಪಳದಿಂದ ಕೊಟ್ಟಿದ್ದಾರೆ, 2 ಬಳ್ಳಾರಿಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೊಂದು ಕೊಟ್ಟಿದ್ದಾರೆ. ಒಟ್ಟು 5 ಜನ ಅಲ್ಲಿ ಕೊಟ್ಟಿದ್ದಾರೆ. ಸೋಮಶೇಖರ್ಗೊಂದು ಕೊಟ್ಟಿದ್ದಾರೆ, ಶ್ರೀರಾಮುಲುಗೆ 2 ಕೊಟ್ಟಿದ್ದಾರೆ. ಎಲ್ಲ ಕೂಡ ಗನ್ಮೆನ್ಗಳನ್ನ ರಕ್ಷಣೆಗೆ ಕೊಟ್ಟಿದ್ದಾರೆ. ಅವರೆಲ್ಲ ಜೊತೆಲೇ ಇದ್ದಾರೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಅವ್ರಿಗೆ ಅವ್ರ ಗನ್ಮೆನ್ ಯಾರು ಕೂಡ ಪಾಪ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಶಕ್ತಿ ಇಲ್ಲ ಅಂದರೆ, ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವ್ರಿಗಾಗಲಿ ಯಾರಿಗಾರಲ್ಲಿ ತೊಂದರೆ ಆಯಿತು ಅಂತಂದರೆ ಆ ಗನ್ಮೆನ್ಗಳು ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವ್ರು ರಕ್ಷಣೆ ಮಾಡೋಕ್ಕೆ ಇರೋಂಥ ಜನ ಅವರು ಕೂಡ ಏನಾದ್ರು ಒಂದು ಕಂಪ್ಲೇಂಟ್ ಕೂಡ ಸರ್ಕಾರ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲ ನಮ್ಮ ಮಂತ್ರಿನ, ನಮ್ಮ ಮಾಜಿ ಶಾಸಕರನ್ನ, ಇಲ್ಲ ಹಾಲಿ ಶಾಸಕರನ್ನ, ಈ ಮಾಜಿ MP ನ ಒಡೆಯಕ್ಕೆ ಬಂದ್ಬಿಟ್ಟಿದ್ರು. ನಿಮಿಷ ಬಿಡ್ರಿ ಪ್ರಶಾಂತ್, ಬಿಡಿ, ಡೋಂಟ್ ಇಂಟರ್ಫಿಯರ್, ಡೋಂಟ್ ಡಿಸ್ಟರ್ಬ್. ಸೊ ಹಂಗಂತೇಳಿ ಅವರು ಕೊಡಕ್ಕೆ ಅವಕಾಶ ಇದೆ. ನಾನು ಕೇಳಿದೆ ಯಾರು ಕೊಟ್ಟಿದ್ದಾರೆ, ಯಾಕೆಂದ್ರೆ ನನ್ನ ಕೊಲ್ಲಕ್ಕೆ ಸಂಚು ನಡೀತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರೇನಾದ್ರು ಕೊಟ್ಟಿದ್ದಾರಂತ ನಾನು ಸ್ವಲ್ಪ ಕೇಳಿದೆ ಅವ್ರಿಗೆ. ಅವರು ಇಲ್ಲ ಸರ್ ಯಾವುದೂ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೋ ಒಂದೇನೋ ನನಗೆ ಭಯ ಇದೆ. ಯಾಕೆಂದರೆ ಪಾಪ Z ಕ್ಯಾಟಗರಿ ಕೇಳ್ತಾ ಇದ್ರು ಕೆಲವರು. Z ಕ್ಯಾಟಗರಿ ಕೊಡಬೇಕಾದವರು ಯಾರು ಅಂತ ನನಗೂ ಗೊತ್ತಿಲ್ಲ. ನನಗೆ ಈಗ ತಿಳ್ಕೊಂಡೆ ನಾನು. ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ತಗೊಳ್ಳಿ, ಯಾರು ನಮ್ದೇನು ಅಭ್ಯಂತರ ಇಲ್ಲ. Z ತೆಗೆದುಕೊಳ್ಳಿ, ಇನ್ನು ಯಾವ ಕ್ಯಾಟಗರಿ ಯಾರು ತಗೊಂಡ್ರೆ ನಮ್ದೇನು ಯಾವ ಥರದ ತಕರಾರು ಕೂಡ ನಮಗಿಲ್ಲ.
ಒಟ್ಟಾರೆ ನಾನು ಹೇಳೋದು ಅಷ್ಟೇ, ಇದು ಆಗಬಾರ್ದಾಗಿತ್ತು. ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕಾಂಗ್ರೆಸ್ಗೂ ಹೇಳ್ತೀನಿ, BJPಯವ್ರಿಗೂ ಹೇಳ್ತೀನಿ, ಸಾರ್ವಜನಿಕರಿಗೂ ಹೇಳ್ತೀನಿ, ಮಾಧ್ಯಮದವ್ರು ಹೇಳ್ತೀನಿ, ದಯವಿಟ್ಟು ಈ ಬಳ್ಳಾರಿ ಇತಿಹಾಸ ಭಾಳ ದೊಡ್ಡದಿದೆ, ಸಂಪತ್ತು ಭರಿತವಾದಂಥ ಬಳ್ಳಾರಿ, ವಿಜಯನಗರ, ಇದನ್ನು ಗೌರವನ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಲಿ ದಯವಿಟ್ಟು ಎಲ್ಲ ನಡ್ಕೊಳ್ಬೇಕು. ನಾನು ನಮ್ಮವ್ರಿಗೆ ಏನು ಬುದ್ಧಿವಾದ ಹೇಳಬೇಕು ಖಂಡಿತ ಹೇಳಿದ್ದೇನೆ, ಮುಂದಕ್ಕೂ ಹೇಳ್ತೇನೆ ನಾನು. ಸೊ BJPಯವರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದದು, ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರ ಭಾಳ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ನಾನು ಅವ್ರಿಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ವಿಚಾರಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.